ಹಲೋ ಫ್ರೆಂಡ್ಸ್, YB ಸಕ್ಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 2025 ನಲ್ಲಿ ಲಾಂಚ್ ಮಾಡಲಾದ ಎರಡು ಬೆಸ್ಟ್ ಫೋನ್ಗಳ ಬಗ್ಗೆ ನಾವಿವತ್ತು ಡಿಸ್ಕಸ್ ಮಾಡೋಣ. ಅಂದ್ರೆ 2025 ನಲ್ಲಿ ಲಾಂಚ್ ಮಾಡಲಾದ ಎಲ್ಲ ಫೋನ್ಗಳಲ್ಲಿ ಟಾಪ್ ನಲ್ಲಿ ಇರುವಂತಹ ಎರಡು ಫೋನ್ಗಳನ್ನ ಆಯ್ಕೆ ಮಾಡಿಕೊಂಡು ತಂದಿದ್ದೇನೆ. ಹಾಗಾದ್ರೆ ಈ ಫೋನ್ಗಳು ಹೊಂದಿರುವಂತಹ ಬ್ಯಾಟರಿ ಬ್ಯಾಕಪ್ ಯಾವ ರೀತಿ ಇದೆ, ಅದಕ್ಕೆ ಚಾರ್ಜ್ ಮಾಡುವಂತ ಚಾರ್ಜರ್ ಯಾವ ರೀತಿಯಾಗಿ ಕೊಟ್ಟಿರುವಂತದ್ದು, ಮತ್ತು ಡಿಸ್ಪ್ಲೇ, ಕ್ಯಾಮ್ರಾ ಮತ್ತು ಪ್ರೊಸೆಸರ್ ಯಾವ ರೀತಿಯಾಗಿ ಇವೆ ಎಂಬುದನ್ನ ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡೋಣ. ಅದರಿಂದ ಈ ವಿಡಿಯೋನ ಕೊನೆವರೆಗೂ ನೋಡಿ. ನೀವು ಇನ್ನು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋಗೊಂದು ಲೈಕ್ ಕೊಡಿ. What's the cheat code, bro? No code. So, a script then or a bot? No script. OnePlus Nord CE5 ಇದು 6.7 ಇಂಚಸ್ ಫುಲ್ HD ಪ್ಲಸ್ OLED ಡಿಸ್ಪ್ಲೇ ನ ಇದು ಒಳಗೊಂಡಿದೆ. ಇದು ಉತ್ತಮವಾದಂತಹ ಒಂದು ಡಿಸ್ಪ್ಲೇ ಅಂತ ಹೇಳ್ಬಹುದು. ಇಲ್ಲಿ ಪಿಕ್ಚರ್ ಕ್ವಾಲಿಟಿ ತುಂಬಾ ಚೆನ್ನಾಗಿ ಬರುವಂತದ್ದು. ಇದಕ್ಕೆ 120 Hz ರಿಫ್ರೆಶ್ ರೇಟ್ ಸಹ ಕೊಟ್ಟಿರುವಂತದ್ದು. ಇಲ್ಲಿ ಬ್ರೈಟ್ನೆಸ್ ಸಖತ್ತಾಗಿ ಬರುವಂತದ್ದು. MediaTek Dimensity 8350 ಪ್ರೊಸೆಸರ್ ಇದಕ್ಕೆ ಕೊಟ್ಟಿರುವಂತದ್ದು. ಇದು ಒಂದು ಪವರ್ಫುಲ್ ಪ್ರೊಸೆಸರ್ ಅಂತ ಹೇಳಬಹುದು. ಇಲ್ಲಿ ಎಂತದೇ ಗೇಮ್ ಅನ್ನ ಮತ್ತು ಡೈಲಿ ಅಪ್ಡೇಟ್ಸ್ ಗಳನ್ನ ಯಾವುದೇ ಸಮಸ್ಯೆ ಇಲ್ಲದೆ ನೀವು ಮಾಡಿಕೊಳ್ಳಬಹುದು. ಇದು Android 15 ನಲ್ಲಿ ರನ್ ಆಗುವಂತದ್ದು. ಇದಕ್ಕೆ ಡುಯಲ್ ಕ್ಯಾಮೆರಾವನ್ನ ಕೊಟ್ಟಿರುವಂತದ್ದು. 50MP ಪ್ಲಸ್ 8MP ಮೇನ್ ಕ್ಯಾಮೆರಾವನ್ನ ಇದಕ್ಕೆ ಕೊಡಲಾಗಿದೆ. ಇದು ಒಳ್ಳೆಯ ರೀತಿಯಾದ ಒಂದು ಕ್ಯಾಮೆರಾ ವ್ಯವಸ್ಥೆ ಅಂತ ಹೇಳಬಹುದು. ಇದು ಪಿಕ್ಚರ್ ಆಗ್ಲಿ ಅಥವಾ ವಿಡಿಯೋ ಆಗ್ಲಿ ತುಂಬಾ ಚೆನ್ನಾಗಿ ಕೊಡುವಂತದ್ದು. ಇಲ್ಲಿ 4K ನಲ್ಲಿ ನೀವು ವಿಡಿಯೋ ರೆಕಾರ್ಡಿಂಗ್ ಅನ್ನ ಮಾಡ್ಕೋಬಹುದು. ಅಂತೆ 16MP ಫ್ರಂಟ್ ಕ್ಯಾಮೆರಾವನ್ನ ಸಹಿತ ಇಲ್ಲಿ ಕೊಟ್ಟಿರುವಂತದ್ದು. ಇಲ್ಲೂ ಸಹಿತ ಒಳ್ಳೆಯ ರೀತಿಯಲ್ಲಿ ನೀವು ಪಿಕ್ಚರ್ ತೆಗೆಯಬಹುದು ಮತ್ತು ವಿಡಿಯೋ ರೆಕಾರ್ಡಿಂಗ್ ಕೂಡ ಮಾಡಿಕೊಳ್ಬಹುದು. ಇದಕ್ಕೆ 8GB RAM ಮತ್ತು 128GB ಸ್ಟೋರೇಜ್ ಅನ್ನ ಕೊಟ್ಟಿರುವಂತದ್ದು. ಇದನ್ನ ಎಕ್ಸ್ಪ್ಯಾಂಡ್ ಮಾಡಿಕೊಳ್ಳುವುದಕ್ಕೆ ಅವಕಾಶ ಇಲ್ಲ ಅಂತ ಹೇಳಬಹುದು. ಇದಕ್ಕೆ ಬ್ಯಾಟರಿ ಬಗ್ಗೆ ಹೇಳ್ಬೇಕಂದ್ರೆ 7100 mAh ಬ್ಯಾಟರಿಯನ್ನ ಕೊಟ್ಟಿರುವಂತದ್ದು. ಇದು ಒಂದು ದೊಡ್ಡ ಬ್ಯಾಟರಿ ಅಂತಾನೆ ಹೇಳ್ಬಹುದು. ಒಂದು ದಿನ ನೀವು ಯಾವುದೇ ರೀತಿಯಾಗಿ ನಿಮ್ಮ ಮೊಬೈಲ್ ಅನ್ನ ಯೂಸ್ ಮಾಡಿದರೂ ಕೂಡ ಬ್ಯಾಟರಿ ವಿಷಯವಾಗಿ ಯಾವುದೇ ಇಶ್ಯೂ ಬರಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ. ಅದರಂತೆ 80 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಅನ್ನ ಇಲ್ಲಿ ಕೊಟ್ಟಿರುವಂತದ್ದು. ಇದು ಬಹು ಬೇಗನೆ ನಿಮ್ಮ ಮೊಬೈಲ್ ಅನ್ನ ಚಾರ್ಜ್ ಮಾಡಿ ಕೊಡುವಂತದ್ದು. ಇಲ್ಲಿ ಕಾಯಬೇಕಾದ ಒಂದು ಅವಶ್ಯಕತೆ ಇರುವುದಿಲ್ಲ ಅಂತ ಹೇಳಬಹುದು. ಇದರ ಒಂದು ಪ್ರೈಸ್ ಬಗ್ಗೆ ನೋಡ್ಬೇಕಂದ್ರೆ ಇದು ಪ್ರೈಸ್ 24,999 ಆಗಬಹುದು ಅಂತ ಅಂದುಕೊಳ್ಳಲಾಗಿದೆ. ಇದು ಲಾಂಚ್ ಆಗುವಂತ ಸಮಯದಲ್ಲಿ ಹೆಚ್ಚು ಆಗಬಹುದು ಅಥವಾ ಕಮ್ಮಿನೂ ಆಗಬಹುದು. ನೀವು ಕೊಂಡುಕೊಳ್ಳುವಂತ ಒಂದು ಇಚ್ಛೆ ಇದ್ರೆ ಇದನ್ನ ಗಮನಿಸುವುದು ಒಳ್ಳೆಯದು. Motorola G86 ಇದು 6.61 ಇಂಚಸ್ ಫುಲ್ HD ಪ್ಲಸ್ ಫ್ಲಾಟ್ OLED ಡಿಸ್ಪ್ಲೇ ಅನ್ನ ಇದು ಒಳಗೊಂಡಿದೆ. ಇದು ಒಳ್ಳೆಯ ರೀತಿಯಾದ ಒಂದು ಡಿಸ್ಪ್ಲೇ ಅಂತ ಹೇಳ್ಬಹುದು. ಇಲ್ಲಿ ಪಿಕ್ಚರ್ ಕ್ವಾಲಿಟಿ ಮತ್ತು ವಿಡಿಯೋ ಕ್ವಾಲಿಟಿ ಸಖತ್ತಾಗಿ ಬರುವಂತದ್ದು. ಇದಕ್ಕೆ 120 Hz ರಿಫ್ರೆಶ್ ರೇಟ್ ಅನ್ನ ಕೂಡ ಕೊಟ್ಟಿರುವಂತದ್ದು. ಇದಕ್ಕೆ MediaTek Dimensity 7300 ಪವರ್ಫುಲ್ ಪ್ರೊಸೆಸರ್ ಅನ್ನ ಕೊಡಲಾಗಿದೆ. ಇದು ಒಳ್ಳೆಯ ರೀತಿಯಾದ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಡುವಂತದ್ದು. ಇಲ್ಲಿ ನೀವು ಗೇಮ್ ಅನ್ನ ಹಾಕಿರಬಹುದು ಅಥವಾ ಡೈಲಿ ಅಪ್ಡೇಟ್ಸ್ ಗಳನ್ನ ಈಸಿಯಾಗಿ ನೀವು ಮಾಡಿಕೊಳ್ಳಬಹುದು. ಯಾವುದೇ ತರನಾದ ತೊಂದರೆ ಇಲ್ಲಿ ಕಾಣಿಸುವುದಿಲ್ಲ. ಇದು Android 15 ನಲ್ಲಿ ರನ್ ಆಗುವಂತದ್ದು. ಇದಕ್ಕೆ ಡ್ಯುಯಲ್ ಕ್ಯಾಮೆರಾವನ್ನ ಕೊಟ್ಟಿರುವಂತದ್ದು. 50MP ಪ್ಲಸ್ 8MP ಮೇನ್ ಕ್ಯಾಮೆರಾವನ್ನ ಹೊಂದಿರುವಂತದ್ದು. ಇಲ್ಲಿ ಪಿಕ್ಚರ್ ಆಗ್ಲಿ ಅಥವಾ ವಿಡಿಯೋ ಆಗ್ಲಿ ಚೆನ್ನಾಗಿ ನೀವು ತೆಗೆಯಬಹುದು. ವಿಡಿಯೋವನ್ನ 4K ನಲ್ಲಿ ನೀವು ರೆಕಾರ್ಡ್ ಮಾಡಿಕೊಳ್ಳಬಹುದು. ಅಂತೆ 32MP ಫ್ರಂಟ್ ಕ್ಯಾಮೆರಾವನ್ನ ಸಹಿತ ಇಲ್ಲಿ ಕೊಟ್ಟಿರುವಂತದ್ದು. ಇಲ್ಲಿ ಸೆಲ್ಫಿ ಸಖತ್ತಾಗಿ ನೀವು ಮಾಡಿಕೊಳ್ಳಬಹುದು. 8GB RAM ಮತ್ತು 128GB ಸ್ಟೋರೇಜ್ ಅನ್ನ ಕೊಟ್ಟಿರುವಂತದ್ದು. ಇಲ್ಲಿ ಎಕ್ಸ್ಪ್ಯಾಂಡ್ ಮಾಡಿಕೊಳ್ಳುವುದಕ್ಕೆ ನಿಮಗೆ ಅವಕಾಶವನ್ನ ಕೊಡಲಾಗಿಲ್ಲ. ಇನ್ನು ಬ್ಯಾಟರಿ ಬಗ್ಗೆ ಹೇಳ್ಬೇಕಂದ್ರೆ 6720 mAh ಬ್ಯಾಟರಿಯನ್ನ ಇದಕ್ಕೆ ಕೊಟ್ಟಿರುವಂತದ್ದು. ಇದು ಒಂದು ದೊಡ್ಡ ಬ್ಯಾಟರಿ ಅಂತ ಹೇಳ್ಬಹುದು. ಇಲ್ಲಿ ಬ್ಯಾಟರಿ ವಿಷಯಕ್ಕೆ ಬಂದ್ರೆ ಯಾವುದೇ ಸಮಸ್ಯೆ ಇಲ್ಲದೆ ನಿಮ್ಮನ್ನ ಮೊಬೈಲ್ ಅನ್ನ ಆಪರೇಟ್ ಮಾಡ್ಲಿಕ್ಕೆ ನಿಮಗೆ ಸಪೋರ್ಟ್ ಮಾಡುವಂತದ್ದು. ಇದಕ್ಕೆ ಸಪೋರ್ಟ್ ವಾಗಿ 33 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್
ಸಪೋರ್ಟ್ ಅನ್ನ ಇಲ್ಲಿ ಕೊಟ್ಟಿರುವಂತದ್ದು. ಇದು ಕೂಡ ಬೇಗನೆ ನಿಮ್ಮ ಮೊಬೈಲ್ ಅನ್ನ ಚಾರ್ಜ್ ಮಾಡಿ ಕೊಡುವಂತದ್ದು. ಇನ್ನು ಇದರ ಪ್ರೈಸ್ ಬಗ್ಗೆ ನೋಡ್ಬೇಕಂದ್ರೆ 16,999 ಆಗಬಹುದು ಅಂತ ಅಂದುಕೊಳ್ಳಲಾಗಿದೆ. ಇದು ಲಾಂಚ್ ಆಗುವಂತ ಒಂದು ಸಮಯದಲ್ಲಿ ಹೆಚ್ಚು ಆಗಬಹುದು ಅಥವಾ ಕಮ್ಮಿಯೂ ಆಗಬಹುದು. ಅದನ್ನ ನೋಡಿಕೊಳ್ಳುವುದು ಒಳ್ಳೆಯದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡೇನಿ. ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.